ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ? ಹೊಸಬರು ಯಾರಾದರೂ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕಾರಣ ಇಷ್ಟೇ, ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವಾಗ ನಿಮ್ಮ ಮನಸ್ಸಿಗೆ ಈ ಮಾತುಗಳಿಂದ ನೆಮ್ಮದಿ ಇದೆ ಅಂದಾಗ ನನಗದೇ ಖುಷಿ, ನನಗದೇ ಆತ್ಮತೃಪ್ತಿ. ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ಸುಮ್ಮನೆ ಹೀಗೆ ಕೇಳಿದ್ದೆ. ನನ್ನ ವೀಡಿಯೋಸ್ಗಳನ್ನು ನೀವೆಲ್ಲ ಎಲ್ಲಿಂದ ನೋಡ್ತಾ ಇದ್ದೀರಾ, ಯಾವ ಊರಿಂದ ನೋಡ್ತಾ ಇದ್ದೀರಾ ಕೇಳಿದ್ದಕ್ಕೆ ನಾನು ಯೋಚಿಸಿಲ್ಲ. ಅಷ್ಟು ಜನ ಸ್ನೇಹಿತರು, ಅಷ್ಟು ಜನ ಸಜ್ಜನ ಬಂಧುಗಳು ನಿಮ್ಮೂರನ್ನು ತಿಳಿಸಿದ್ದೀರಾ. ಖುಷಿಯಾಗುತ್ತೆ. ಬಹುಶಃ ತುಂಬ ದಿನಗಳ ಬಳಿಕ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ಕ್ಷಮೆ ಇರಲಿ. ಕಾರಣ ಇಷ್ಟೇ, ಎಲ್ಲೋ ನಾನು ನನ್ನ ಮಾತುಗಳನ್ನು ನಿಮಗೆ ತಲುಪಿಸೋಕ್ಕಾಗಲಿಲ್ಲ. ಕಾರಣ ಇಷ್ಟೇ, ಒಂದಿಷ್ಟು ಕಾರ್ಯಕ್ರಮಗಳಿರ್ಬೋದು. ಆ ಕಾರಣದಿಂದ ನಿಮ್ಮ ನೆನಪು ನನಗೆ ಯಾವಾಗಲೂ ಇರುತ್ತೆ. ಯಾಕಂದರೆ ನಿಮ್ಮನ್ನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ನಾನು. ಪ್ರತಿ ಬಾರಿ ಯೋಚನೆ ಮಾಡ್ತಾ ಇರ್ತಾರೆ ಒಂದಿಷ್ಟು ಜನ, ಸರ್ ನಾವು ಏನೇ ಕೆಲಸ ಮಾಡಿದರೂ ಕೂಡ ಸಕ್ಸಸ್ ಅನ್ನೋ ಸಿಗ್ತಿಲ್ಲ, ಏನೇ ಕೆಲಸ ಮಾಡಿದರೂ ಕೂಡ ಜನ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತ. ಒಂದು ಶಿಲ್ಪಿ ಇದ್ದಾನಂತೆ. ಆ ಶಿಲ್ಪಿ ಒಂದು ಬೆಟ್ಟದ ತುದಿಗೆ ಹೋಗಿ ಬಹಳ ಬೃಹದಾಕಾರದ ಕಲ್ಲನ್ನು ಎತ್ಕೊಂಡು ಬರ್ತಾನೆ. ಆಗ ಜನ ಕೇಳ್ತಾರಂತೆ, ಇಷ್ಟು ದೊಡ್ಡದ ಕಲ್ಲನ್ನು ಎತ್ಕೊಂಡು ನೀನೇನು ಮಾಡ್ತೀಯ ಅಂತ. ಆಗ ಆ ಶಿಲ್ಪಿ ಹೇಳ್ತಾರಂತೆ, ಇದರಲ್ಲೇನೋ ಒಂದು ಅದ್ಭುತವಾದಂಥ ಮೂರ್ತಿ ಇದೆ. ಈ ಕಲ್ಲನ್ನು ಕೆತ್ತಿ ಅದ್ಭುತವಾದಂಥ ಮೂರ್ತಿಯನ್ನು ಹೊರತೆಗಿತೀನಿ ಅಂತ. ಜನ ನಗ್ತಾರಂತೆ, ಈ ಕಲ್ಲಲ್ಲಿ ನೀನು ಮೂರ್ತಿ ತೆಗಿತೀಯ, ನಿನಗೆ ತಲೆ ಸರಿ ಇಲ್ವಂತ. ಆ ಶಿಲ್ಪಿ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಮೊದಲನೇ ಬಾರಿ ಕೆತ್ತುವಾಗ ತಪ್ಪು ಹೊಡೆತಗಳು ಬೀಳುತ್ತೆ, ಆದರೂ ಕೂಡ ಆ ಶಿಲ್ಪಿ ತನ್ನ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಆ ಕಲ್ಲನ್ನು ಕೆತ್ತುವಾಗ ಬಹಳ ದಿನಗಳು ಹೋಗುತ್ತೆ. ಸ್ವಲ್ಪ ದಿನಗಳ ಬಳಿಕ ಆ ಕಲ್ಲಿನಿಂದ ಸುಂದರವಾದ ವಿಗ್ರಹವನ್ನು, ಮೂರ್ತಿಯನ್ನು ಆ ಶಿಲ್ಪಿ ಕೆತ್ತಿದಾಗ ಜನ ಬಂದು ಕೇಳ್ತಾರಂತೆ, ನೀನು ಮೊನ್ನೆ ಎತ್ಕೊಂಡು ಬಂದಂಥ ಕಲ್ಲಿಂದ ಇಷ್ಟು ಸುಂದರವಾದ ವಿಗ್ರಹವನ್ನು, ಇಷ್ಟು ಸುಂದರವಾದ ಮೂರ್ತಿಯನ್ನು ರಚಿಸಿದ್ದೀಯಾ, ಇದು ಹೇಗೆ ಸಾಧ್ಯ ಅಂದಾಗ ಆ ಶಿಲ್ಪಿ ಹೇಳ್ತಾರಂತೆ, ನಾನೇನು ಮಾಡಿಲ್ಲ, ಆ ಕಲ್ಲಿನಲ್ಲಿ ಬೇಡವಾದದನ್ನು ಕೆತ್ತಿ ಎಸೆದಿದ್ದೇನೆ, ಕೆತ್ತಿ ಬಿಸಾಕಿದ್ದೇನೆ, ಸುಂದರವಾದಂಥ ಮೂರ್ತಿಯನ್ನು ರಚಿಸಿದ್ದೀನಂತ. ಇದರ ಅರ್ಥ ಇಷ್ಟೇ ಬಂಧುಗಳೇ, ಕೆಲವೊಂದು ಬಾರಿ ಯಶಸ್ಸಂದರೆ ಹೊಸದನ್ನು ಸೃಷ್ಟಿಸೋದಲ್ಲ, ನಮ್ಮೊಳಗಿನ ಸಾಮರ್ಥ್ಯವನ್ನು ಕಂಡುಕೊಳ್ಳೋದು ಕೂಡ ಯಶಸ್ಸು. ಮಾತಾಡೋರು ಯಾವತ್ತಿದ್ರೂ ಕಾಲು ಕೆಳಗೆ ಇರ್ತಾರೆ ವಿನಃ ದೇವಸ್ಥಾನದ ಕಳಶ ಆಗಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅಂತ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಈಗಲೂ ಕೂಡ ಅದೇ ಮಾತನ್ನು ಹೇಳ್ತೀನಿ. ನನ್ನ ಮಾತುಗಳಿಂದ ನಿಮಗೆ ಸ್ಫೂರ್ತಿ ತುಂಬುತ್ತೆ ಅನ್ನೋದಾದರೆ ಇಂತಹ ಒಂದಲ್ಲ, ಇಂತಹ 1000 ಸಂಚಿಕೆಗಳು ಇಲ್ಲಿವೆ. ತಂದೆ ತಾಯಿಯ ಪ್ರೀತಿಯನ್ನು ಪಡೆಯೋದು ಎಷ್ಟು ಸೌಭಾಗ್ಯವು, ತಂದೆ ತಾಯಿಯಿಂದ ಹರಸ್ಕೊಳ್ಳೋದು, ತಂದೆ ತಾಯಿಯಿಂದ ಹಾರೈಸಿಕೊಳ್ಳೋದು ಎಷ್ಟು ಸೌಭಾಗ್ಯವು. ಅದಕ್ಕಿಂತಲೂ ಹೆಚ್ಚು ನಿಮ್ಮ ಕಮೆಂಟ್ಗಳಲ್ಲಿ ನನಗೆ ಹಾರೈಸುವಂಥ ಆ ಶುಭ ನುಡಿಗಳಿದೆಯಲ್ಲ, ಇದ್ಯಾವುದಕ್ಕೂ ಕೂಡ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಬಂಧುಗಳೇ. ಕೆಲವೊಂದು ಬಾರಿ ಭಾವುಕನಾಗಿ ಬಿಡ್ತೇನೆ ನಿಮ್ಮೆಲ್ಲರ ಕಮೆಂಟ್ ನೋಡಿದಾಗ. ಅರೆ, ರಾಜ್ಯದ ಮೂಲೆ ಮೂಲೆ ಸ್ನೇಹಿತರು ನನಗೆ ಹರಿಸ್ತಾ ಇದ್ದಾರಲ್ಲ, ನನ್ನ ಮಾತುಗಳಿಂದ ನೆಮ್ಮದಿ ಕಂಡುಕೊಡ್ತಿದ್ದಾರಲ್ಲ, ನಾನೆಷ್ಟು ಭಾಗ್ಯವಂತ, ನಾನೆಷ್ಟು ಪುಣ್ಯವಂತ ಅಂತ ಕೆಲವೊಂದು ಬಾರಿ ನನ್ನನ್ನೇ ನಾನೇ ಪ್ರಶ್ನೆ ಮಾಡ್ಕೊಳ್ತೀನಿ.
ಕಾರಣ ಇಷ್ಟೇ, ತಂದೆ ತಾಯಿ ಇಲ್ದವರಿಗೆ, ಮಕ್ಕಳಿಲ್ದವರಿಗೆ ಈ ಮಾತುಗಳು ಶಕ್ತಿಯಾಗಿ ಬದುಕನ್ನು ಕಟ್ಕೊಂಡಿದೆ. ಈ ಮಾತುಗಳಿಂದ ನೀವೆಲ್ಲರೂ ಕೂಡ ಬದಲಾಗ್ತಿದ್ದೀರಾ. ಕೂತ್ಕೊಂಡು ನಾನು ಒಂದಿಷ್ಟು ಮಾತುಗಳನ್ನು ಆಡ್ತೀನಿ, ನನ್ನ ಮಾತುಗಳಿಂದ ನೀವೆಲ್ಲರೂ ಕೂಡ ಬದುಕನ್ನು ಕಟ್ಕೊಳ್ತೀರಾ. ಇದಕ್ಕಿಂತ ಸೌಭಾಗ್ಯ ಯಾವುದು ಬೇಕು ಮಧುಗಳೇ? ನಾನೇನು ದೇವರಲ್ಲ ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಈಗಲೂ ಕೂಡ ನಾನು ಹೇಳೋದಿಷ್ಟೇ, ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವುದಷ್ಟೇ ನನ್ನ ಕರ್ತವ್ಯ. ನನ್ನ ಮಾತುಗಳಿಂದ ನೀವು ಖುಷಿಯಾದರೆ ನನಗೆ ಅಷ್ಟೇ ಖುಷಿ, ನನಗಷ್ಟೇ ಆನಂದ, ನನಗಷ್ಟೇ ಆತ್ಮಾನಂದ. ಇಷ್ಟು ದಿನ ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ. ಹೌದು, ನನ್ನ ಕರ್ತವ್ಯ, ನಾನು ವೀಡಿಯೋಸ್ಗಳನ್ನು ಮಾಡಬೇಕಾಗಿತ್ತು. ಹೇಳಿದ್ನಲ್ಲ, ಒಂದಿಷ್ಟು ಕಾರ್ಯಕ್ರಮಗಳಿಂದ, ಒಂದಿಷ್ಟು ಓಡಾಟಗಳಿಂದ, ಕಾರ್ಯಕ್ರಮದ ಓಡಾಟಗಳಿಂದ ಆಗಲಿಲ್ಲ. ಅದಕ್ಕೆ ನಾನು ಕ್ಷಮೆ ಕೇಳಿದ್ದು. ನಾನು ಅಷ್ಟು ಸುಲಭವಾಗಿ ಯಾರನ್ನು ಕ್ಷಮೆ ಕೇಳಲ್ಲ. ಕ್ಷಮೆ ಕೇಳ್ತೀನಂದರೆ ಇಲ್ಲಿ ನನಗಾಗಿ ಒಂದಷ್ಟು ಹೃದಯಗಳು ಕಾಯ್ತಿವೆ. ಆ ಹೃದಯಗಳಿಗೆ ನಾನು ಎಲ್ಲೋ ವೀಡಿಯೋಸ್ಗಳನ್ನು ಮಾಡೋದು ಕಮ್ಮಿ ಆಯಿತು ಅನಿಸ್ತು. ಆ ಕಾರಣದಿಂದ ಬಿಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋಸ್ಗಳನ್ನು, ನನ್ನ ಮಾತುಗಳನ್ನು ಕೇಳ್ತಾ ಇರ್ತೀರ. ನನ್ನ ಫೇಸ್ಬುಕ್ ಇರ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಈ ಧ್ವನಿಯನ್ನು ಕೇಳಿಕೊಂಡು ನೀವೆಲ್ಲ ಖುಷಿಯಾಗಿದ್ದೀರಾ ಅಂದಮೇಲೆ ನನಗಷ್ಟೇ ಸಾಕು. ನಿಮ್ಗೆ ಒಳ್ಳೆಯದಾಗಲಿ. ನಾನು ಪ್ರತಿ ಬಾರಿಯೂ ಒಂದು ಮಾತು ಹೇಳ್ತಾ ಇರ್ತೀನಿ, ನಮ್ಮ ಮಾತುಗಳು ಒಂದಿಷ್ಟು ಜನರಿಗೆ ಸ್ಫೂರ್ತಿಯಾಗಬೇಕು. ನಮ್ಮ ಮಾತುಗಳಿಂದ ಒಂದಿಷ್ಟು ಜನ ಬದಲಾಗಬೇಕು. ನೊಂದ ಮನೆಯಂಗಳದಿ ನಲಿವಿನ ಮಲ್ಲಿಗೆಯನ್ನು ಅರಳಿಸುವಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗೋಣ ಅಷ್ಟೇ. ಇವತ್ತು ನಿಮಗೋಸ್ಕರ ಮಾತಾಡಬೇಕನ್ನಿಸ್ತು, ಮಾತಾಡದೆ. ಮುಂದಿನ ವೀಡಿಯೋದಲ್ಲಿ ಬರ್ತೀನಿ, ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ. ಅಲ್ಲಿ ನೀವು ಪೋಲ್ ಮಾಡ್ಬೋದು. 4 ಆಪ್ಷನನ್ನು ಕೊಟ್ಟಿದ್ದೀನಿ, ನಿಮ್ಮ ಜೀವನಕ್ಕೆ ಏನು ಅಡ್ಡಿ ಆಗ್ತಿದೆ ಅಂತ. ಆ 4 ಆಪ್ಷನಲ್ಲಿ ನಿಮ್ಗೆ ಯಾವುದು ಅನಿಸುತ್ತೆ ಅದನ್ನು ಕ್ಲಿಕ್ ಮಾಡಿ, ಯಾವುದು ಅತಿ ಹೆಚ್ಚು ಪೋಲಾಗಿರುತ್ತೆ ಆ ವಿಷಯದ ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾ, ನಿಮ್ಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ. ಭಗವಂತ ನಿಮ್ಮೆಲ್ಲರನ್ನೂ ಕೂಡ ಚೆನ್ನಾಗಿಟ್ಟಿರಲಿ. ಎಲ್ರಿಗೂ ಕೂಡ ಒಳ್ಳೆಯದನ್ನೇ ಹರಸಿ ಅಂತ ಹೇಳ್ತಾ, ನಿಮ್ಮ ಕರಾವಳಿ ವಾಟ್ಸಪ್ ಇರೋ AK ಶೆಟ್ಟಿ ನಡೂರ್ ಕಡೆಯಿಂದ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇಷ್ಟೇ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ, ಸಾಧ್ಯವಾದರೆ ಈ ವಿಡಿಯೋ ಲಿಂಕನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಕಳಿಸಿ, ವಾಟ್ಸಪ್ ಸ್ಟೇಟಸ್ ಇಡಿ ಅಂತ ಹೇಳ್ತಾ, ಕಾರಣ ಇಷ್ಟೇ, ನನ್ನ ಮಾತುಗಳಿಂದ ಒಂದಷ್ಟು ಜೀವಗಳು ಬದಲಾಗಲಿ ಅಂತ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.